ಇವತ್ತು ನಾವು ಅಡ್ವರ್ಬ್ ಅಂದರೆ ಏನು ಅಂತ ನೋಡೋಣ. ಅಡ್ವರ್ಬ್ ಅಂದರೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ. ನಾವು ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಹೇಳುವಾಗ ಆ ಕೆಲಸ ಹೇಗೆ, ಯಾವಾಗ, ಎಲ್ಲಿ ನಡೀತು ಅಂತ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀವಲ್ವ, ಅದೇ ಅಡ್ವರ್ಬ್. ಆ್ಯನ್ ಅಡ್ವರ್ಬ್ ಈಸ್ ಅ ಪಾರ್ಟ್ ಆಫ್ ಸ್ಪೀಚ್ ದ್ಯಾಟ್ ಮಾಡಿಫೈಸ್ ಎ ವರ್ಬ್ ಆ್ಯನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಇಟ್ ಆಫನ್ ಟೆಲ್ಸ್ ಅಸ್ ಹೌ, ವೆನ್, ವೇರ್ ಆರ್ ವೈ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಎಕ್ಸಾಂಪಲ್, ಹಿ ರನ್ಸ್ ಫಾಸ್ಟ್. ಇಲ್ಲಿ ಫಾಸ್ಟ್ ಏನು ಹೇಳ್ತಿದೆ, ಅವನು ಹೇಗೆ ಓಡ್ತಾನೆ, ಫಾಸ್ಟ್. ಸೊ ಇದು ಅಡ್ವರ್ಬ್. ಹಿ ರನ್ಸ್, ಅವನು ಓಡ್ತಾನೆ, ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಓಡೋದು ಆ್ಯಕ್ಷನ್, ಅದು ವರ್ಬ್, ಬಟ್ ಫಾಸ್ಟ್ ಆ್ಯಡ್ ಮಾಡಿದರೆ ಹಿ ರನ್ಸ್ ಫಾಸ್ಟ್. ಇದು ಸೆಂಟೆನ್ಸ್ ಫುಲ್ ಕ್ಲಿಯರ್. ಇಲ್ಲಿ ಫಾಸ್ಟ್ ಅನ್ನೋದು ವರ್ಡ್, ಅದು ಓಡೋ ಕೆಲಸದ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಿದೆ. ವರ್ಬ್ ಇದ್ದರೆ ಆ್ಯಕ್ಷನ್, ಅಡ್ವರ್ಬ್ ಇದ್ದರೆ ಆ್ಯಕ್ಷನ್ಗೆ ಸ್ಟೈಲ್. ಸುಮಾ ರೈಟ್ಸ್ ಅಂದರೆ ಅವಳು ಬರಿತಾಳೆ, ಓಕೆ, ಬಟ್ ಅವಳು ಹೇಗೆ ಬರಿತಾಳೆ, ಚೆನ್ನಾಗ ಇಲ್ಲ ಕೆಟ್ಟದಾಗಿ ಬರಿತಾಳ, ಇಲ್ಲಿ ಕ್ಲಾರಿಟಿ ಇಲ್ಲ. ಆದರೆ ಹೀಗೆ ಹೇಳಿದರೆ ಸುಮಾ ರೈಟ್ಸ್ ನೀಟ್ಲಿ. ಇವಾಗ ಕ್ಲಿಯರ್ ಆಯಿತು, ಸುಮಾ ಚೆನ್ನಾಗಿ ಬರಿತಾಳೆ ಅಂತ ಗೊತ್ತಾಯಿತು. ರಾಜು ಟಾಕ್ಸ್, ರಾಜು ಮಾತಾಡ್ತಾನೆ. ಆದರೆ ಇಲ್ಲಿ ಒಂದು ಡೌಟ್ ಇದೆ, ರಾಜು ಹೇಗೆ ಮಾತಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಅವನು ಜೋರಾಗ, ನಿಧಾನವಾಗ, ಚೆನ್ನಾಗ, ನೋ ಕ್ಲಾರಿಟಿ, ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಆದರೆ ನಾವು ಹೀಗೆ ಹೇಳಿದರೆ ರಾಜು ಟಾಕ್ಸ್ ಸ್ಲೋಲಿ. ಇವಾಗ ಫುಲ್ ಕ್ಲಿಯರ್, ರಾಜು ನಿಧಾನವಾಗಿ ಮಾತಾಡ್ತಾನೆ ಅಂತ ಗೊತ್ತಾಯಿತು. ದೇ ಲಾಫ್ ಅಂದರೆ ಅವರು ನಗ್ತಾರೆ. ಇದು ಸೆಂಟೆನ್ಸ್ ಓಕೆ, ಬಟ್ ಒಂದು ಪ್ರಾಬ್ಲಮ್ ಇದೆ, ಅವರು ಹೇಗೆ ನಗ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಜೋರಾಗಿ ನಗ್ತಾರಾ, ಇಲ್ಲ ನಿಧಾನವಾಗಿ ನಗ್ತಾರಾ, ಇಲ್ಲ ಖುಷಿಯಾಗಿ ನಗ್ತಾರಾ, ನೋ ಐಡಿಯಾ, ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಆದರೆ ಹೀಗೆ ಹೇಳಿದರೆ ದೇ ಲಾಫ್ ಹ್ಯಾಪಿಲಿ ಅಂದರೆ ಅವರು ಖುಷಿಯಾಗಿ ನಗ್ತಾರೆ. ಆಮೇಲೆ ಆ್ಯಡ್ ಮಾಡಿದ ಎಲ್ಲ ವರ್ಡ್ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಮಾಡಿದವ. ಎಸ್, ಸೆಂಟೆನ್ಸ್ ಚೇಂಜ್ ಆಗಿದೆ. ನಮಗೆ ಗೊತ್ತಿಲ್ಲಾರ ವಿಷಯನ ಇವು ಎಲ್ಲ ವರ್ಡ್ ಹೇಳಿದೆ. ಅಡ್ವರ್ಬ್ ಕೆಲಸ ಏನಂದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದು. ಅಡ್ವರ್ಬ್ ಇಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗಲ್ಲ. ಕೆಲಸ ಹೇಗೆ ಅಂತ ಗೊತ್ತಾಗೋದಿಲ್ಲ. ವಿಡಿಯೋ ಸ್ಟಾರ್ಟಿಂಗ್ ಡೆಫಿನೇಷನ್ ಹೇಳಿದ್ದೆ, ಹೌ, ವೆನ್, ವೇರ್ ಆರ್ ವೈ. ಈಗ ನಮಗೆ ಹೌ ಅಂದ್ರೆ ಹೇಗೆ ಅಂತ ಗೊತ್ತಾಯ್ತು. ಟೈಪ್ಸ್ ಆಫ್ ಅಡ್ವರ್ಬ್. ಫಸ್ಟ್ ಒನ್, ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಅಡ್ವರ್ಬ್ ಆಫ್ ಡಿಗ್ರಿ. ಫಸ್ಟ್ ಅಡ್ವರ್ಬ್ ಆಫ್ ಮ್ಯಾನರ್. ಹೇಗೆ, ಹೌ, ಕೆಲಸ ಹೇಗೆ ನಡೆಯುತ್ತದೆ. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ, ಅವಳು ಹೇಗೆ ಹಾಡುತ್ತಾಳೆ, ಅವಳು ಚೆನ್ನಾಗಿ ಹಾಡುತ್ತಾಳೆ. ಅಡ್ವರ್ಬ್ ಆಫ್ ಮ್ಯಾನರ್ ಆಲ್ರೆಡಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅಡ್ವರ್ಬ್ ಆಫ್ ಟೈಮ್. ಯಾವಾಗ, ವೆನ್, ಕೆಲಸ ಯಾವಾಗ ನಡೆಯುತ್ತದೆ. ಐ ವಿಲ್ ಕಮ್ ಟುಮಾರೋ, ನಾನು ಬರುತ್ತೇನೆ, ಓಕೆ, ಬಟ್ ನಾನು ಯಾವಾಗ ಬರುತ್ತೇನೆ, ನಾನು ನಾಳೆ ಬರುತ್ತೇನೆ. ಐ ವಿಲ್ ಕಮ್ ಟುಮಾರೋ. ಶಿ ಕೇಮ್ ಎಸ್ಟರ್ಡೇ, ಹಿ ಅರೈವ್ಸ್ ಅರ್ಲಿ, ವಿ ಮೆಟ್ ಟುಡೇ. ಅಡ್ವರ್ಬ್ ಆಫ್ ಪ್ಲೇಸ್. ಎಲ್ಲಿ, ವೇರ್, ಕೆಲಸ ಎಲ್ಲಿ ನಡೆಯುತ್ತದೆ. ಸಿ ಈಸ್ ಹಿಯರ್, ಅವಳು ಇಲ್ಲಿದ್ದಾಳೆ. ದೇ ಆರ್ ಪ್ಲೇಯಿಂಗ್, ಅವರು ಆಡುತ್ತಿದ್ದಾರೆ. ಎಲ್ಲಿ, ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್, ಅವರು ಹೊರಗಡೆ ಆಡುತ್ತಿದ್ದಾರೆ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಎಷ್ಟು ಬಾರಿ. ಹೌ ಆಫನ್. ಐ ಸ್ಟಡಿ, ನಾನು ಓದುತ್ತೇನೆ, ಬಟ್ ಎಷ್ಟು ಬಾರಿ ಓದುತ್ತೀನಿ. ಐ ಆಲ್ವೇಸ್ ಸ್ಟಡಿ. ಈಗ ಕ್ಲಿಯರ್, ನಾನು ಯಾವಾಗಲೂ ಓದುತ್ತೇನೆ. ಹಿ ಪ್ಲೇಸ್, ಅವನು ಆಡ್ತಾನೆ. ಎಷ್ಟು ಬಾರಿ. ಹಿ ಆಫನ್ ಪ್ಲೇಸ್, ಅವನು ಆಗಾಗ್ಗೆ ಆಡ್ತಾನೆ. ಶಿ ಕುಕ್ಸ್, ಅವಳು ಅಡುಗೆ ಮಾಡ್ತಾಳೆ. ಎಷ್ಟು ಬಾರಿ. ಶಿ ಸಮ್ಟೈಮ್ಸ್ ಕುಕ್ಸ್, ಅವಳು ಕೆಲವೊಮ್ಮೆ ಅಡುಗೆ ಮಾಡ್ತಾಳೆ. ದೇ ಫೈಟ್, ಅವರು ಜಗಳ ಮಾಡ್ತಾರೆ. ಎಷ್ಟು ಬಾರಿ. ದೇ ನೆವರ್ ಫೈಟ್, ಅವರು ಎಂದಿಗೂ ಜಗಳ ಮಾಡೋದಿಲ್ಲ. ಫ್ರೀಕ್ವೆನ್ಸಿ ಲೆವೆಲ್ ನೋಡ್ರಿ. ಆಲ್ವೇಸ್ 100%, ಯಾವಾಗಲೂ. ಆಫನ್ 70 to 80%, ಆಗಾಗ್ಗೆ. ಸಮ್ಟೈಮ್ಸ್ 40 to 50%, ಕೆಲವೊಮ್ಮೆ. ರೇರ್ಲಿ 10 to 20%, ಅಪರೂಪವಾಗಿ. ನೆವರ್ 0%, ಎಂದಿಗೂ ಇಲ್ಲ. ಅಡ್ವರ್ಬ್ ಆಫ್ ಡಿಗ್ರಿ. ಎಷ್ಟು, ಹೌ ಮಚ್, ಕೆಲಸ ನಡೆಯುತ್ತೆ, ಬಟ್ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅಥವಾ ಫೀಲಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅದನ್ನು ಹೇಳೋ ವರ್ಡ್ಸ್ ಅಡ್ವರ್ಬ್ ಆಫ್ ಡಿಗ್ರಿ. ಹಿ ಈಸ್ ಹ್ಯಾಪಿ, ಅವನು ಸಂತೋಷವಾಗಿದ್ದಾನೆ, ಬಟ್ ಎಷ್ಟು ಸಂತೋಷವಾಗಿದ್ದಾನೆ. ಹಿ ಈಸ್ ವೆರಿ ಹ್ಯಾಪಿ, ಅವನು ತುಂಬ ಸಂತೋಷವಾಗಿದ್ದಾನೆ. ಶಿ ಈಸ್ ಟಯರ್ಡ್, ಅವಳು ದಣಿದಿದ್ದಾಳೆ. ಎಷ್ಟು ಮಟ್ಟಿಗೆ. ಶಿ ಈಸ್ ಟೂ ಟಯರ್ಡ್, ಅವಳು ತುಂಬ ದಣಿದಿದ್ದಾಳೆ. ಐ ಆಮ್ ರೆಡಿ, ನಾನು ಸಿದ್ಧನಿದ್ದೇನೆ. ಪೂರ್ಣನ ಅಥವಾ ಇನ್ನೂ ಸ್ವಲ್ಪ. ಐ ಆಮ್ ಆಲ್ಮೋಸ್ಟ್ ರೆಡಿ, ನಾನು ಬಹುತೇಕ ರೆಡಿಯಾಗಿದ್ದೇನೆ, ಸ್ವಲ್ಪ ಬಾಕಿ ಇದೆ. ದಿಸ್ ಈಸ್ ಈಸಿ, ಇದು ಈಸಿ ಇದೆ. ಎಷ್ಟು ಈಸಿ. ದಿಸ್ ಈಸ್ ಕ್ವೈಟ್ ಈಸಿ, ಇದು ಸಾಕಷ್ಟು ಈಸಿ ಇದೆ. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಅಡ್ವರ್ಬ್ ಆಫ್ ಮ್ಯಾನರ್ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ವರ್ಬ್ ಆಫ್ ಟೈಮ್ ಅಂದರೆ ಏನು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.